ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಏ ಜಗಳ ನಮ್ಮ ಗ್ಯಾಂಗ್ನಾಗ. ಇವಾಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿವಿ. ಚಾರ್ನಗರ ಡ್ಯಾಮ್ನು ಅಂತಾರಲ್ಲಿ ಚಾರ್ನಗರಾಗ. ಗಾಯ್ಸ್ ಈಗ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಈಗ ಒಳ್ಳೆ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದೀವಿ. ಹೆಂಗಿರುತ್ತೆ ಅಂದ್ರೆ ಕ್ರೇಜಿ ಕ್ರೇಜಿ ಅನ್ಕೊಳ್ಳಿ ಅಂತ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದೀವಿ. ಬನ್ನಿ ತೋರಿಸ್ತೀನಿ. ಐ ಹೋಪ್ ಈ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಸಾಕಾಗಿರುತ್ತೆ. ಜಾಲಿಯಾಗಿ ಇರ್ತದೆ ಅನ್ಕೊಂತೀನಿ. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ 5 ಜನ ಹೋಗ್ತಾ ಇದೀವಿ ಬೈಕಲ್ಲಿ. ಬನ್ನಿ ಏನೇನು ಸಿಗುತ್ತೆ ಏನೇನಿಲ್ಲ ಎಲ್ಲ ತೋರಿಸ್ತೀನಿ. ನೋಡಿ ಖುಷಿ ಪಡಿ. ಬನ್ನಿ ಫಾರ್ ನೆಕ್ಸ್ಟ್ ಅಪ್ಡೇಟ್ಸ್. ಗಾಯ್ಸ್ ಒಬ್ಬೊಬ್ಬರು ದರ್ಶಕ್ಕೆ ಸ್ವಲ್ಪ ಕಷ್ಟಪಟ್ಟಿಲ್ಲ ಗಾಯ್ಸ್. ನಾನು ಯಪ್ಪ ಒಬ್ಬ ನೋಡ್ರೆ ಮಕ್ಕಳ ಚಳಿ ಐತೆ ಅಂತಾನೆ, ಒಬ್ಬ ನೋಡ್ರೆ ತಮ್ಮ ನಿದ್ದೆ ಬರ್ತದಂತಾನೆ. ಕಟ್ಕೊಂಡು ಯಾವ ಟ್ರಿಪ್ ಹೋಗೋಕ್ಕಾಗಲ್ಲ ಗಾಯ್ಸ್. ಗೋವಾ ಟ್ರಿಪ್ ಬರೋದು 5 ವರ್ಷದಿಂದ ಹಾಳಾಗ್ತೈತಿ. ಒಂದು ಸಕ್ಸಸ್ ಆಗ್ತೈತೆ, ಅದು ಜಸ್ಟ್ ಇಲ್ಲೇ ಊರ್ ಪಕ್ಕ ಐತಂತ ಅಷ್ಟೇ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗಾಯ್ಸ್ ಈ ವ್ಲಾಗ್ ಏನಂದರೆ, ನಾವು ಈಗ ಸಂಡೂರಲ್ಲಿರೋ ವ್ಯೂ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ. ಒನ್ ಆಫ್ ದ ಬೆಸ್ಟ್ ವ್ಯೂ ಪಾಯಿಂಟ್. ಫಸ್ಟ್ ಟೈಮ್ ಹೋಗ್ತಾ ಇರೋದು. ನನ್ನ ಫ್ರೆಂಡ್ಸ್ ಕರ್ಕೊಂಡು ಹೋಗ್ತವ್ರೆ. ಬಾ ಹೋಗೋಣ, ಚೆನ್ನಾಗೈತೆ. ಐ ಥಿಂಕ್ ಒಳ್ಳೆ ಸನ್ರೈಸ್ ಪಾಯಿಂಟ್ ಕೂಡ ಇರ್ಬೋದು, ಇದು ಗೊತ್ತಿಲ್ಲ ನನಗೂ. ಹೋಗ್ತಾ ಇದ್ವಿ ಮೆಲ್ಲಕ್ಕೆ ನಡ್ಕೊಂಡು. ಒಂದು ನಿಯರ್ ಬೈ 1 ಕಿಲೋಮೀಟ್ರ್ವರೆಗೆ ಟ್ರೆಕ್ಕಿಂಗ್ ಇರ್ಬೋದು, ಮೇ ಬಿ ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಹೋಗ್ತಾ ಇದ್ದೀವಿ, ಬನ್ನಿ ತೋರಿಸ್ತೀನಿ. ಮುಂದೆ ಏನೇನಾಗುತ್ತೆ ಎಲ್ಲ ತೋರಿಸ್ತೀನಿ ಬರ್ರಿ. ಗಾಯ್ಸ್ ಇವಾಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿವಿ. ನನ್ನ ಮಕ್ಕಳು ಒಂದಲ್ಲ ಗಾಯ್ಸ್. ಇವು ಇಂಥದ್ದು ಜಗಳಕ್ಕೆ ಬಿದ್ದ ಇವು ನಗುತ್ತಾಗಲೇ. ಅದು ಒಂಥರ ಹೆಲ್ತಿ ಆರ್ಗ್ಯುಮೆಂಟ್ ಇದ್ದಂಗೆ ನಮ್ಮ ಅಂತಂಗ ಟಕ್ಕಳೆ. ಬರ್ರಿ ತೋರಿಸ್ತೀವಿ, ಎಲ್ಲ ತೋರಿಸ್ತೀವಿ. ಸನ್ರೈಸ್ ಪಾಯಿಂಟ್ ಇನ್ನು ಸನ್ರೈಸ್ ಅಂತಾರೆ, ಸನ್ನೆ ಬಂದಿಲ್ಲ. ಒಂದಿಲ್ಲೇ ಪಿಕ್ಚರ್ ಬಿಟ್ಟದ ಆಕಾಶದಿಂದ ಇನ್ನ ಮ್ಯಾಲೆ ಏನೇನಾಯ್ತೋ ಏನೇನಿಲ್ಲ ಹುಡುಗರ್ದು. ತಮ್ಮಗಜ ಹೋಗಿ ನಾವು ಫಸ್ಟ್ ಟೈಮ್ ಬಂದಿರೋದು ಗಾಯ್ಸ್, ನಮಗೂ ಗೊತ್ತಿಲ್ಲ ಕರೆಕ್ಟಾಗಿ ಏನಂತ. ನಿನ್ನಿನ ಬಂದಿನ ಅಂತ ಹೇಳಿದೆ ನೋಡ್ರಿ ಗಾಯ್ಸ್ ಹೆಂಗೆ ನಾವು ಅಲ್ಲಿ ಇಲ್ಲಿ ಲೊಕೇಶನ್ ತಿಳ್ಕೊಂಬಂದಿದ್ವಿ. ನಮ್ಮ ಹುಡುಗ ಮುಂದೆ ಕರ್ಕೊಂಡೋಗಿದ್ದ ತಾನಾರ ಡ್ಯಾಮಿಗೆ. ವಾಪಸ್ ಬಂದಿವಿ. ಇವ್ರ ಊರದು ಭೀಮತೀರ್ಥ. ಇದಲ್ಲಿ ಮಾರ್ಗ ಅಂತ ಇಲ್ಲೇ ಐತಲ್ಲ ಇಲ್ಲಿ. ಮಾರ್ಗ ಇದು ಅಂದ್ರೆ ಮಾರ್ಗ ಕಂಡಿದ್ದವ್ರೆ ಅಂದ್ರೆ ಹೇಳ್ತೀನಿ ಕೇಳ್ರಿ. ಹೈಟ್ ರೋಡ್ ಬೇಡ, ಲೆವೆಲ್ ರೋಡ್. ನಿನಗೆ ಇದು ಅಪ್ಗಳಿರುತ್ತೆ, ಹಂಸಗಳಿರುತ್ತೆ, ಡೌನ್ಗಳಿರುತ್ತೆ. ಗಾಡಿ ತಗೊಂಡು ಹೋಗ್ತಿದ್ರಿ, ಅದಕ್ಕೆ ಗಾಡಿ ತಂದ್ಬಿಡ್ರಿ. ಎಲ್ಲಿಗೆ ಹೋಗುತ್ತೆ ಅಲ್ಲಿವರೆಗೆ ಹೊಡೆದ್ಬಿಡ್ರಿ ಗಾಡಿ. ತಿಂಗ ಹೋಗ್ಬಿಡ ಬರ್ಲಿ ಸುಮ್ಮನೆ ಎಡಬಟ್. ಈ ಕಡೆಗೆ ಏನಿಲ್ಲ, ಗುಡ್ರದ ಈ ಕಡೆಗೆಲ್ಲ ಎತ್ತದಾಗ ಕರೆಸಿ ಇಲ್ಲ ಬರ ಬೈಕ್ ತಗೊಂಡು ಹೋಗ್ತಿದ್ರಲ್ಲ. ಬೈಕ್ ಇಲ್ಲೇ ಬಿಟ್ಟವ್ರಲ್ಲಿ ಜಾಣ ಇರ್ಬೇಕಲ್ಲ ಸಂದೀಪ ನಿಮ್ಮಂತಾರ. ಹತ್ತರ ಬಾ ಹೆಜ್ಜೆ ಕಂಡಿಡ್ದ, ಹೆಜ್ಜೆ ಕಂಡಿಡ್ದ ನಮ್ಮ ಹುಡುಗ. ಒಳಗ ಟಿ ಶರ್ಟ್, ಆಮೇಲೆ ಶರ್ಟ್, ಆಮೇಲೆ ಉಡ್ಡಿ, ಆಮೇಲೆ ಜಾಕೆಟ್ ಹೊರಗ. ಗಾಯ್ಸ್ ಈ ಸ್ಪೆಕ್ಟ್ ಏನಾದ್ರು ಚೆನ್ನಾಗಿ ಕಾಣಿಸ್ತೀರಿ ಹೇಳ್ಬಿಡ್ರಿ. ನಮ್ಮ ಹುಡುಗೊಂದು ದೇವ್ಬಿಡ್ತೀನಿ. ಕಾಮೆಂಟ್ ಮಾಡಿರಿ, ಕೆಳಗಡೆ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿ, ನಿಮ್ಮ ಹುಡುಗರಿಗೆ ಎಲ್ಲರೂ ಶೇರ್ ಮಾಡಿರಿ. ನಮ್ಮಂಥ ತರ್ಲೆ ಗ್ಯಾಂಗ್ಗಳಿಗೆ ಮೆನ್ಷನ್ ಮಾಡಿರಿ. ಬಾಲಿ ಮತ್ತು ನಾವು ಯಾವಾಗ ಹೋಗೋದಂತ. ಗಾಯ್ಸ್ ನಮ್ಮ ಹುಡುಗ ಗಾಬ್ರಿ ಆಗ್ಬಿಟ್ಟನ್ ಗಾಯ್ಸ್. ಇಟತ್ತಿಗೆ ಎದ್ದು ಬರೋ ಮಕ್ಕಳೆಲ್ಲ ನಂಬರು ಇಟತ್ತಿಗೆ ಯಾವತ್ತು ಬಂದಿಲ್ಲ ಗಾಯ್ಸ್. ಇವತ್ತು ನಾವು 5:15ಕ್ಕೆ ಎದ್ದು ಬಂದ್ಬಿಟ್ಟಿದ್ದೀವಿ. ನನಗಂತೂ ಭಾಳ ಶಾಕ್ ಆಗ್ತಾ ಇದೆ. ಏನು ಮಾಡೋಕ್ಕಾಗಲ್ಲ, ದಮ್ ಐತಿ, ಬಗಡೆ ತಗೋತೀವಿ. ಬರೀ ಭಾಳ ಮಾತಾಡ್ರಿ, ಇಲ್ಲೇ ಮಕ್ಕಂತೀವಿ.
ಕಷ್ಟ ಐತೆ, ಕಷ್ಟ ಏನಲ್ಲ, ಚೆನ್ನಾಗೈತೆ. ನಮ್ಮ ಹುಡುಗರು ಸ್ವಲ್ಪ ಹಂಗೆ ಎಲ್ಲ ಅಡ್ಡಾಡಿಲ್ಲ ಅಷ್ಟು ದಿವಸ. ಇವನು ಅಂಗಡಿಗೆ ಒಂದೇ ಬಿಟ್ಟರೆ ಗಾಡಿ ತಗೊಂಡು ಎಲ್ಲೆಲ್ಲಿ ಸ್ಟಾಪ್ ಹಾಕಿಲ್ಲ, ಎಂತನ ಕರ್ಕೊಂಡು ಹೊಂಟಿವಿ. ಆಕಾಶ ಹೆಂಗ ಅನಿಸ್ತಾ ಇದೆ ಹೇಳಾಕಾಶ? ಸುಮ್ಮನೆ ಕಲ್ಲೊಗ್ದು ಹುಡುಗಿ ಸಣ್ಣ. ಯಾರನ್ನ ಇದ್ದಾರೆ ಸುಮ್ಮನೆ ಯಾಕೆ ಹೋಗೈತಿ ಬರ್ರಿ. ಗಾಯ್ಸ್ ಈ ನನ್ನ ಮಗ ಅಂಗಡಿಗೆ ಹೋಗಲ್ಲ ಅಂದರೆ ಹೋಗಿಲ್ಲ, ಬೈಕ್ ಬಿಟ್ಟು ಯಾವಾಗೂ ಇಳಿದು ಬಂದಿಲ್ಲ. ಎಲ್ಲಿಗೆ ಹೋಗ್ಲಿ ಸೀದಾ ಬೈಕ್ ಅಲ್ಲಿಗೆ ಹೊಡಿತಿದ್ದ. ಇವತ್ತು ಫುಲ್ ದಮ್ ಹತ್ಬಿಟ್ಟನ್ ಪಾಪ. ನೋಡ್ರಿ ಇಲ್ಲೊಬ್ಬನು ಕುಂತಾನ, ವೀಡಿಯೋ ಮಾಡೋದಕ್ಕೆ ಎದ್ದೋಗ್ತವನೆ. ಒಬ್ಬನಾಲೆ ಮುಂದೋಗ್ಯಾನೆ. ಅವ್ನು ಬಿಟ್ಟು ಡೈಲಿ ಡ್ಯೂಟಿಗೆ ಹೋಗಿ ಹೋಗಿ ಅಭ್ಯಾಸ ಆಗ್ಬಿಟ್ಟಿದೆ ಅವನಿಗೆ ಪಾಪ. ಬರ್ರಿ ಗಾಯ್ಸ್, ಸಖತ್ತಾಗೈತೆ. ಬಟ್ ನಾನು ಈ ಸೀಸನ್ನಲ್ಲಿ ಇದನ್ನು ವಿಸಿಟ್ ಮಾಡ್ರಿ ಅಂತ ಪ್ರಿಫರ್ ಮಾಡಲ್ಲ. ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಬರ್ರಿ, ಸ್ವರ್ಗ ನೋಡ್ತೀರ ಇಲ್ಲಿ. ಇದು ಲೊಕೇಶನ್ ಹೆಂಗೆ ಎಲ್ಲ ಹೇಳ್ತೀನಿ ಬನ್ನಿ. ಎದಳ್ರಿ ಓಮ್ ಎದಳ್ರ. ಗಾಯ್ಸ್ ಎಷ್ಟು ಕಷ್ಟ ಆಗ್ತಾಯಿತ್ತು ಅಂದರೆ ಅಪ್ಪ. ಇನ್ನೂ ನೆಕ್ಸ್ಟ್ ವೀಕು ಕುದುರೆಮುಖ ನೇತ್ರಾವತಿ ಟ್ರೆಕ್ ಅಂತ ಪ್ಲಾನ್ ಮಾಡೀವಿ. ಇಲ್ಲೇ ಪಿಕ್ಚರ್ ಬಿಡ್ತೈತಿ, ಅಲ್ಲಿ ಇನ್ನೇನೇನೇನಿತ್ತು ಅಪ್ಪ. ಅದೇ ನಾನು ಬ್ಯಾಗ್ ಒಂದು ತಗೊಂಬಂದ್ಬಿಟ್ಟೆ, ಹಿಂಗೆ ಊರಿಗೆ ಹೋಗ್ಬೇಕು ನಾನು. ಅದಕ್ಕೆ ಸ್ವಲ್ಪ ಕಷ್ಟ ಆಗ್ತೈತೆ ಅಲ್ಲ. ಬ್ಯಾಗ್ ಇಲ್ದಾರೆ ಕರೆಕ್ಟಾಗಿಲ್ಲ, ಅವರು ಕುತ್ಕೊಂಡಾರೆ, ಅವ್ರ ಕೈಲೂ ಆಗ್ತಿಲ್ಲ. ಆಕಾಶನ ಹೇಳ್ಬಿಟ್ರಿಲ್ಲ. ಅಯ್ಯೋಯ್ಯಪ್ಪ ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಗಾಳಿ ತುಂಬಾ ಅಂದರೆ ತುಂಬ ಗಾಳಿ ಇದೆ. ನನ್ನ ವಾಯ್ಸ್ ನಿಮಗೆ ಕರೆಕ್ಟಾಗಿ ಕೇಳಿಸ್ತೈತೋ ಇಲ್ಲ ಗೊತ್ತಿಲ್ಲ ಕರೆಕ್ಟಾಗಿ. ಬಟ್ ದ ವ್ಯೂ ಇಸ್ ದ ಬೆಂಕಿ. ಸನ್ರೈಸ್ ಪಾಯಿಂಟ್ ಗಾಯ್ತು, ಇದು ಪಕ್ಕ ಸನ್ರೈಸ್ ಪಾಯಿಂಟ್. ನೋಡ್ರಿ ಹೆಂಗೈತೆ. ವರ್ತು ವರ್ಮ ವರ್ತು ಮೈಂಡ್ ಗೋಯಿಂಗ್ ಅಮೇಜಿಂಗ್ ಡಿಂಗ್ ಡಿಂಗ್. ನೆಕ್ಸ್ಟ್ ಇವಾಗ ಆ ವ್ಯೂ ಪಾಯಿಂಟಿಗೆ ಹೋಗ್ತೀವಿ, ಅಲ್ಲಿ ಕಾಣಿಸ್ತೈತಲ್ಲ ಮೇಲ್ಗಡೆ, ಅಲ್ಲಿಗೆ ಹೋಗ್ತೀವಿ. ಬರೀ ತೋರಿಸ್ತೀವಿ. ಇಲ್ಲೆಲ್ಲ ಫೋಟೋ ಸೆಕ್ಷನ್ ಎಲ್ಲ ಆಯಿತು. ಚಿಕ್ಕ ಹುಡುಗರು ಚೆನ್ನಾಗಿ ಮಾತಾಡಿದ್ರಿ, ಚೆನ್ನಾಗಿ ಅವರು ತಿನ್ರಿ ಇಲ್ಲ ತಿನ್ರಿ. ಹುಡುಗರು ಟಿಫನ್ ಮಾಡಕ್ಕೆ ಕರಿತಿದ್ದಾರೆ. ಮಾಡ್ರಪ್ಪ ಇರ್ಲಿ ಮಾಡ್ರಿ. ಯಾವ್ರು ನಿಮ್ದು? ಗಾಯ್ಸ್ ಇದೆಷ್ಟು ಕಷ್ಟ ಐತೆ ನೋಡ್ರಿ ಗಾಯ್ಸ್. ಹತ್ತದು ಹುಷಾರ್ಗತ್ತರಲ್ಲಿ ಕಾಲು ತರ್ತಾವ. ಸೇಮ್ ಎತ್ತಿನ ಭುಜ ಹಚ್ಚದಂಗೆ ಆಗ್ತದೆ ನನಗಂತ. ಪಾಟ್ ಅಲ್ಲ ಇಲ್ಲ, ಅದು ಹರಿಹರ ಫೋರ್ಟ್. ಅಯ್ಯಪ್ಪ ತಡಿ ಸತ್ತು. ವಾಯ್ಸ್ ವೇಟ್ ಮಾಡಿ ತೋರಿಸ್ತೀವಿ ನೋಡ್ರಿ. ಏಯಪ್ಪ ವಾಯ್ಸ್ ಹಿಡ್ಕೊಳ್ಳಿ ಫೋನ್. ವಿಡಿಯೋ ಮಾಡಲ್ಲ ಸೋಮಗನೇ ಎತ್ತಕರ್ ವಿಡಿಯೋ ಮಾಡಬೇಕು. ಆಮ ಹೆಲ್ಮೆಟ್ ಕೊಡ. ಏಯ್ ಏಯ್ ತಡಿ. ಅರೆ ನೀನು ಮುಂದಕ್ಕ
ಸೆಲ್ಫಿ ತಗೊಳ್ತಾ ಇದ್ದೀನಿ. ಅಳಿದಾಡೋ ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು ನನ್ನನು ನೋಡಿ ಮುಂಜಾನೆ ಮಂಜು ಹಸಿರಂಚಿನಲ್ಲಿ ಸೆಳೆದಿದೆ ಇನ್ನು ಸುಳಿವನು ನೀಡಿ. ಭೀಮಾ ತೀರ್ಥ ಅಂತಿತ್ತು. ಮೋಸ್ಟ್ಲಿ ಫೋಟೋ ತೆಗ್ದು ಹಾಕ್ತೀನಿ ಆ ಲೊಕೇಶನ್ನು. ಏನಿಲ್ಲ, NMDC ಸರ್ಕಲ್ ಆದ್ಮೇಲೆ NMDC ಕ್ರಾಸ್ ಆದ್ಮೇಲೆ ಸ್ಟ್ರೇಟ್ ಬಂದು ಹೊಸಪೇಟೆ ಬೈಪಾಸ್ ಹೋಗ್ತಾ ಟೋಲ್ ಐತೆ. ಆ ಟೋಲ್ ಪಕ್ಕದಲ್ಲೇ ಬೈಕ್ಗಳೆಲ್ಲ ಸೈಡ್ ಹಾಕಿ ಅಲ್ಲಿಂದ ಟ್ರೆಕ್ ಮಾಡ್ಕೊಂಡ್ ಬರ್ಬೋದು. ಟ್ರಕ್ಕಿಂಗ್ ಮಾತ್ರ ಮಸ್ತ್ ಐತಿ ಗಾಯ್ಸ್. ಸ್ವಲ್ಪ ಕಷ್ಟ ಆಗ್ತೈತೆ, ಸ್ವಲ್ಪ ಭಾಳ ಏನು ಕಷ್ಟ ಇಲ್ಲ, ಸ್ವಲ್ಪ ಕಷ್ಟ ಆಗ್ತದೆ. ಮಸ್ತ್ ಐತೆ, ಸಖತ್ತಾಗೈತೆ. ಬರ್ರಿ ವಿಸಿಟ್ ಮಾಡ್ರಿ ಒಂದ್ಸಲ. ಸೆಪ್ಟೆಂಬರ್ ಅಕ್ಟೋಬರ್ ಎಲ್ಲ ಮಿಕ್ಸೇ ಮಾಡ್ಬೋದು. ಫುಲ್ ಫಾಗ್ ಇರುತ್ತೆ. ಮೋಸ್ಟ್ಲಿ ಈ ಥರ ವ್ಯೂ ಇರಲ್ಲ ಅನ್ಕೋತೀನಿ ಅವಾಗ. ಇವಾಗ ಮಾತ್ರ ಒಳ್ಳೆ ವ್ಯೂ, ಅವಾಗ ಮಾತ್ರ ಬೇರೆ ಫಾಗ್ ಇರುತ್ತೆ. ನೋಡಿ ಹೆಂಗೈತೆ ಅಂತ. ಅಲ್ಲೊಂದು ಪ್ಲೇಸು, ಅಲ್ಲೊಂದು ಪ್ಲೇಸು, ಇರೋದೊಂದು ಪ್ಲೇಸು. ನೆಕ್ಸ್ಟ್ ಈ ಕಡೆ ಸ್ವಲ್ಪ ಜನ ಟ್ರೆಕ್ ಮಾಡ್ಕೊಂಡು ಹೋದ್ರು. ಈ ಕಡೆ ನಮ್ಗೆ ಗೊತ್ತಿಲ್ಲ. ಸಖತ್ತಾಗೈತೆ. ಇಲ್ಲಿ ಬಂದ್ಬಿಟ್ಟು ಇದೇನು ಸ್ವಿಮ್ಮಿಂಗ್ ಪೂಲ್ ಅದು ಇದು ರೆಸಾರ್ಟ್ ಇರ್ಬೇಕಿತ್ತು ಮೇ ಬಿ, ಪರ್ಫೆಕ್ಟಾಗಿ ಗೊತ್ತಿಲ್ಲ. ಸಡನ್ ಪ್ಲಾನ್ ಗಾಯ್ಸ್. ನೈಟ್ ಅನ್ಕೊಂಡ್ವಿ, ಬೆಳಿಗ್ಗೆ ಬಂದ್ವಿ. ವ್ಯೂ ಹೆಂಗೈತೆ ಎಲ್ಲ ಸುತ್ತ. ಬನ್ನಿಪ್ಪ ಈ ಕಡೆ ಸೈಡ್ ಬರ ಗಾಯ್ಸ್. ಬಂದ್ರು ಗಾಯ್ಸ್, ತಂದ್ರು ಹುಷಾರ ಬರ್ರ. ಫುಲ್ ಗಾಳಿ ಮುಂದಕ್ಕೆ ಹೋಗ್ಬೇಡಪ್ಪ. ಗಾಯ್ಸ್ ಟ್ರಕ್ ಮುಗಿತ, ಅವ್ರು ಆಮೇಲೆ ಬರ್ತಾರೆ. ಟ್ರಕ್ ಮುಗಿತು, ಹಿಡ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಲ್ಲೇ ಸ್ವಾಮಿ ಪರಮಾತ್ಮ ನಮ್ಮಪ್ಪ ತಂದೆ. ಎಷ್ಟು ಜಲ್ಲಿ ಹೋಗ್ಬಿಟ್ರಲ್ಲಿ ಇವರು ಗಾಯ್ಸ್. ವ್ಲಾಗ್ಸಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಆ ಥರ ಮಾಡು, ಈ ಥರ ಮಾಡು, ಸಜೆಷನ್ನು ತಿದ್ಕೋ ಅಂತ ಹೇಳ್ರಿ. ಕಾಮೆಂಟ್ ಹಾಕ್ರಿ. ಏನಾದರೂ ಮಿಸ್ಟೇಕ್ ಇದ್ದರೆ ಮಾಡ್ತೀನಿ. ಕೆಲವೊಂದು ಸ್ವಲ್ಪ ಸ್ಟೋರಿ ಟೆಲ್ಲಿಂಗ್ ಅಷ್ಟೊಂದು ಸಿಗಲ್ಲ, ಬಿಕಾಸ್ ನಾವು ಅನ್ಎಕ್ಸ್ಪೆಕ್ಟೆಡಾಗಿ ಬರ್ತೀವಿ. ಸ್ಟೋರಿಗಳು ಕರೆಕ್ಟಾಗಿ ಗೊತ್ತಿಲ್ಲ. ಬಸ್ ಇದೆ ನೋಡಿ ಗಾಯ್ಸ್, ನಾನು ಹೇಳಿದ್ದು ಲೊಕೇಶನ್. ಇದೆ ನೋಡಿ ಲೊಕೇಶನ್ನು. ಬರ್ರಿ, ಸಖತ್ತಾಗೈತೆ ಗಾಯ್ಸ್. ಬೆಸ್ಟ್. ಗಾಯ್ಸ್ ಭಾಳ ಜನ ಟ್ರೆಕ್ಕಿಂಗ್ ಬರ್ತಿದ್ದಾರೆ. ನಾವಾಗ ಟ್ರೆಕ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಬರೀ ಕಷ್ಟ ಇದೆ ಗಾಯ್ಸ್ ಸ್ವಲ್ಪ. ಗಾಯ್ಸ್ ಇಷ್ಟೇ ಆಗಿರುತ್ತೆ ಈ ವ್ಲಾಗು. ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವಾಗ ಇಲ್ಲಿಂದ ಹೊರಟು ಟಿಫನ್ ಮಾಡ್ಕೊಂಡು ಇವ್ರು ಊರಿಗೆ ಹೋಗ್ತಾರೆ. ನಾನು ನಮ್ಮ ಗಂಗಾವತಿಗೆ ಹೋಗ್ತೀನಿ. ಸ್ವಲ್ಪ ಕೆಲಸ ಇದ್ದಾವೆ, ಹೋಗ್ತೀನಿ. ತುಂಬ ಸುಸ್ತಾಗಿದೆ, ಹೋಗ್ಬಿಡೋದ್ರೆ ಮನೆಗೆ ಹೋಗಿ.